नमस्ते बच्चों, आज हम तृतीय भाषा हिंदी विषय के अंतर्गत 8वीं कक्षा के चौथा पद्यपाठ शिक्षा इस पाठ के बारे में जानकारी प्राप्त कर लेंगे। बच्चों, इस पद्यपाठ का अध्ययन करने से पहले हम इस पद्यपाठ के कवि ठाकुर गोपाल शरण सिंह जी के बारे में संक्षिप्त जानकारी प्राप्त कर लेंगे। उसके बाद इस कविता का आशय देखेंगे और उसके बाद हम इस कविता का भावार्थ का अध्ययन करेंगे। तो बच्चों, इस कविता में कवि अनुभवों द्वारा शिक्षा किस तरह पाते हैं और उसका फल कैसा होता है इसके बारे में अनेक उदाहरणों से बहुत ही रोचक ढंग से यहाँ पर प्रस्तुत किया गया है। यानी हम जो भी सीखकर, पाठ पढ़कर, दूसरों से सुनकर या कोई फिल्म चित्र देखकर जो शिक्षा पाते हैं वो कुछ दिनों के बाद हम भूल सकते हैं, लेकिन हमारे अनुभवों द्वारा जो हम शिक्षा पाते हैं ना, उस शिक्षा को हम मरते दम तक भूल नहीं सकते हैं। इसी के विषय में, यानी जिस तरह हम अनुभव से कोई पाठ सीखते हैं तो उससे हम अंतिम क्षण तक हम भूल नहीं पाते हैं और उस गलती को हम दोहराते भी नहीं हैं। ಮಕ್ಕಳೇ, ಈ ಸುಂದರವಾದಂಥ ಪದ್ಯಪಾಠದಲ್ಲಿ ಕವಿ ಠಾಕೂರ್ ಗೋಪಾಲ್ ಶರಣಸಿಂಹರವರು ಅನುಭವದ ಮೂಲಕ ಕಲಿತಂಥ ಪಾಠದ ಪರಿಣಾಮ ಹೇಗಿರುತ್ತೆ ಹಾಗೂ ಅನುಭವದ ಮೂಲಕ ನಾವು ಏನೆಲ್ಲ ಶಿಕ್ಷಣವನ್ನು ಪಡಿತೀವಿ ಅನ್ನೋದನ್ನು ಕೆಲವು ಒಳ್ಳೆಯ ಉದಾಹರಣೆಗಳ ಮೂಲಕ ತುಂಬಾ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ। यानी शिक्षा पाने के लिए कोई वयोमिति का आधार नहीं है। हम चाहे जितने साल होने पर भी, यानी हम वृद्ध होने पर भी हम शिक्षा पा सकते हैं। ಅಂದರೆ ಮಕ್ಕಳೇ, ಕಲಿಕೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಯಾವ ವಯಸ್ಸಿನವರಾದರೂ ಬೇಕಾದ್ರೂ ಶಿಕ್ಷಣವನ್ನು ಪಡಿಬಹುದು. ಆದರೆ ಪ್ರಸ್ತುತ ಕವಿತೆಯಲ್ಲಿ ಅನುಭವದ ಮೂಲಕ ಯಾವ ರೀತಿ ಆ ಅನುಭವ, ನಮ್ಮ ಜೀವನದಲ್ಲಿ ಆದಂಥ ಅನುಭವ ಯಾವ ರೀತಿ ನಮಗೆ ಪಾಠವನ್ನು ಕಲಿಸುತ್ತೆ, ಆ ಪಾಠದ ಫಲ ಯಾವ ರೀತಿಯಾಗಿರುತ್ತೆ ಮತ್ತು ಆ ಪಾಠದಿಂದ ಅಂದರೆ ಆ ಒಂದು ಅನುಭವದಿಂದ ಕಲಿತಂಥ ಪಾಠವನ್ನು ನಾವು ಹೇಗೆ ನೆನಪಿನಲ್ಲಿ ಇಟ್ಕೊಳ್ತೀವಿ ಮತ್ತು ಆ ತಪ್ಪನ್ನು ನಾವು ಪುನಃ ಮಾಡೋದಕ್ಕೆ ಹೋಗೋದೇ ಇಲ್ಲ। इसी विषय के बारे में जिस तरह हम किन किन अनुभवों द्वारा हम किस तरह का पाठ सीखते हैं, तो इन सारे विषयों के बारे में हम इस कविता के भावार्थ में देख लेंगे। तो बच्चों, अब हम इस कविता के कवि ठाकुर गोपाल शरण सिंह जी के बारे में और इस कविता के आशय को जानने के बाद हम भावार्थ की ओर जाएंगे। तो अब हम इस कविता के कवि परिचय को पीपीटी के द्वारा प्राप्त करेंगे। तो बच्चों, आप सभी जानते हैं इस कविता यानी शिक्षा कविता के कवि का नाम है ठाकुर गोपाल शरण सिंह। ठाकुर गोपाल शरण सिंह एक प्रसिद्ध और श्रेष्ठ कवि है और इनकी भाषा बहुत ही सरल और आसान भोलचाल की भाषा थी। यानी भोलचाल की भाषा का अर्थ होता है हर कोई भी, सामान्य लोग भी इनकी कविताओं को, कथाओं को पढ़कर उसमें जो आशय है, उद्देश्य है, वो जान सकते थे। ठाकुर गोपाल शरण सिंह जी का जन्म 1892 को रीवा में हुआ था। ಠಾಕೂರ್ ಗೋಪಾಲ್ ಶರಣ ಸಿಂಹಜಿಯವರ ಜನ್ಮ 1892 रीवा ಎಂಬಲ್ಲಿ ಆಯಿತು। इनके माता का नाम प्रभुराज कुंवरी और पिता का नाम ठाकुर जगत बहादुर सिंह था।
ಇವರ ತಾಯಿ ಹೆಸರು ಪ್ರಭುರಾಜ್ ಕುವರಿ ಮತ್ತು ತಂದೆ ಹೆಸರು ಠಾಕೂರ್ ಜಗತ್ ಬಹದ್ದೂರ್ ಸಿಂಹ ಅಂತಾಗಿತ್ತು. ಠಾಕೂರ್ ಜಗತ್ ಬಹದ್ದೂರ್ ಸಿಂಹ ಸಂಸ್ಕೃತ್ के प्रखंड पंडित थे. ಇವರು ಸಂಸ್ಕೃತದ ಪ್ರಖಂಡ ಪಂಡಿತರಾಗಿದ್ದರು. पिताजी की देखरेख में सिंह जी की शिक्षा प्रारंभ हुई. 13 वर्ष की अवस्था में इन्होंने अंग्रेजी पढ़ना प्रारंभ कर दिया. ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಇವರ ಪ್ರಾರಂಭಿಕ ಶಿಕ್ಷಣ ಪ್ರಾರಂಭವಾಯಿತು. ಕೇವಲ 13 ವರ್ಷದ ವಯಸ್ಸಿನಲ್ಲೇ ಇವರು ತುಂಬ ಸುಂದರವಾಗಿ, ನಿರರ್ಗಳವಾಗಿ, ಆಕರ್ಷಕ ರೀತಿಯಲ್ಲಿ ಆಂಗ್ಲ ಭಾಷೆಯನ್ನು ಓದೋದಕ್ಕೆ ಕಲಿತುಕೊಂಡ್ರು, ಆ ಅಭ್ಯಾಸವನ್ನು ಬೆಳೆಸ್ಕೊಂಡ್ರು. ಇಸಿ ಸಮಯ ಉನ್ಕೆ ಪಿತಾ ಕಾ ದೇಹಾಂತ್ ಹುವಾ. ಇದೇ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಓದಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಕನಸು ಕಾಣ್ತಾ ಇರುವಂಥ ವಯಸ್ಸಲ್ಲೇ ಅವರು ತಮ್ಮ ತಂದೆಯನ್ನು ಕಳ್ಕೊಳ್ಬೇಕಾಯಿತು. ಮೆಟ್ರಿಕ್ಯುಲೇಷನ್ ಸೆ ಆಗೆ ವೆ ಪಢ್ ನ ಸಖೆ. ಅವರ ತಂದೆ ಇದ್ದಿದ್ದರೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಅವಕಾಶ ಇವರಿಗೆ ಸಿಗ್ತಾ ಇತ್ತೋ ಏನೋ. ಆದರೆ ದುರಾದೃಷ್ಟವಶಾತ್ ಅವರ ತಂದೆಯನ್ನು 13 ವರ್ಷದ ವಯಸ್ಸಿನಲ್ಲಿ ಅವರು ತಂದೆಯನ್ನು ಕಳ್ಕೊಂಡ ಕಾರಣಕ್ಕಾಗಿ ಅವರು ಕೇವಲ 10ನೇ ತರಗತಿಯವರೆಗೆ ಮಾತ್ರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು. ತದನಂತರದ ವಿದ್ಯಾಭ್ಯಾಸವನ್ನು ಅವರು ಮಾಡಲಿಲ್ಲ. ಇನ್ಕಿ ಭಾಷಾ ಸರಲ್ ಔರ್ ಭೋಲ್ಚಾಲ್ ಕಿ ಹೇ. ಇವರ ಭಾಷೆ, ನಾವಾಗಲೇ ಹೇಳಿದ ಹಾಗೆ ಇವರ ಭಾಷೆ ತುಂಬ ಸರಳವಾಗಿರ್ತಾ ಇತ್ತು. ಜನಸಾಮಾನ್ಯರು ಆಡುವಂಥ ಆಡು ಭಾಷೆಯ ಶೈಲಿಯಲ್ಲಿ ಇವರು ರಚನೆಗಳನ್ನು ಮಾಡ್ತಾಯಿದ್ರು. महावीर प्रसाद द्विवेदी का प्रोत्साहन इनको बहुत मिला. ಠಾಕೂರ್ ಗೋಪಾಲ್ ಶರಣ ಸಿಂಹಜಿಯವರಿಗೆ ಸಾಹಿತ್ಯ ರಚನೆಯಲ್ಲಿ ಮಹಾವೀರ್ ಪ್ರಸಾದ್ ದ್ವಿವೇದಿಯವರು ಇವರಿಗೆ ತುಂಬಾ ಸಹಾಯವನ್ನು ಮಾಡಿದರು. ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು. ಇವರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಇವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. इनसे रचित महाकाव्य का नाम है जगदालोक और मुक्तक काव्य माधवी, मानवी, कादम्बिनी, ज्योतिष्मति, संचिता, सुमन, विश्वगीत और ग्रामिका, ये सारे इनसे रचित मुक्तक काव्य हैं. ಇವರಿಂದ ರಚಿಸಲ್ಪಟ್ಟಿರುವಂತಹ ಮಹಾಕಾವ್ಯ ಜಗದಾಲೋಕ್ ಮತ್ತು ಇವರಿಗೆ ಶ್ರೇಷ್ಠತೆಯನ್ನು ಹೆಸರನ್ನು ತಂದುಕೊಟ್ಟಂತಹ ಕೆಲವು ಮುಕ್ತಕ್ ಕಾವ್ಯಗಳೆಂದರೆ ಮಾಧವಿ, ಮಾನವಿ, ಕಾದಂಬಿನಿ, ಜ್ಯೋತಿಷ್ಮತಿ, ಸಂಚಿತಾ, ಸುಮನ್, ವಿಶ್ವಗೀತ್ ಮತ್ತು ಗ್ರಾಮಿಕಾ. इन्हें साहित्यिक योगदान के लिए उत्तर प्रदेश सरकार से पुरस्कार भी प्राप्त हुआ है, वो भी ग्रामिका और जगदालोक के लिए. ಇವರ ಸಾಹಿತ್ಯಿಕ ಸೇವೆಯನ್ನು ಮೆಚ್ಚಿ ಇವರ ಮಹಾಕಾವ್ಯವಾದಂಥ ಜಗದಾಲೋಕ್ ಮತ್ತು ಮುಕ್ತಕ್ ಕಾವ್ಯವಾದಂಥ ಗ್ರಾಮಿಕ, ಈ ಕಾವ್ಯಗಳಿಗೆ ಉತ್ತರ ಪ್ರದೇಶ ಸರ್ಕಾರವು ಪುರಸ್ಕಾರವನ್ನು ನೀಡಿ ಇವರಿಗೆ ಗೌರವವನ್ನು ಸಲ್ಲಿಸಿತ್ತು. ಸರಸ್ವತಿ ಪತ್ರಿಕಾಮ ಇನ್ಕಿ ಕವಿತಾಯೇ ಛಪನೆ ಲಗಿ. ಸರಸ್ವತಿ ಪತ್ರಿಕೆಯಲ್ಲಿ ಇವರಿಂದ ರಚಿಸಲ್ಪಟ್ಟಿರುವಂಥ ಕವಿತೆಗಳು ಮುದ್ರಣಗೊಳ್ಳೋದಕ್ಕೆ, ಪ್ರಕಾಶನಗೊಳ್ಳೋದಕ್ಕೆ ಪ್ರಾರಂಭವಾದವು. ಹೀಗೆ ಇವರು ತುಂಬ ಕಷ್ಟಪಟ್ಟು ಒಂದು ವಿಶಿಷ್ಟವಾದಂಥ ಶೈಲಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿದಂಥ ಮಹಾನ್ ವ್ಯಕ್ತಿ. तो बच्चों, ये था ठाकुर गोपाल शरण सिंह जी का संक्षिप्त कवि परिचय. तो अब हम इस कविता के आशय की ओर जाएंगे. हम इस कविता का आशय जान लेते हैं बच्चों. आप इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं. ಈ ಕವಿತೆಯಲ್ಲಿ ಮನುಷ್ಯರಾದಂಥ ನಾವೆಲ್ಲರೂ ಸಹ ಅನುಭವದ ಮೂಲಕ ಒಂದು ಹೊಸ ಹೊಸ ಪಾಠಗಳನ್ನು ಹೇಗೆ ಕಲಿತೀವಿ ಅನ್ನೋ ಹಲವಾರು ಉದಾಹರಣೆಗಳನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ.
जीवन में यश की प्राप्ति के लिए अनेक प्रकार की मुसीबतों का सामना करना पड़ता है. ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಅಂತಂದರೆ, ಯಶಸ್ಸನ್ನು ಗಳಿಸಬೇಕು ಅಂದರೆ ಅನೇಕ ಕಷ್ಟಗಳನ್ನು ಎದುರಿಸಲೇಬೇಕಾಗುತ್ತೆ. बिना परिश्रम के हम कभी सुख प्राप्त नहीं कर सकते हैं. ಪರಿಶ್ರಮವಿಲ್ಲದೆ ನಾವು ಸುಖವನ್ನು ಪಡೀತೀವಿ ಅಂದರೆ ಅದು ನಮ್ಮ ಮೂರ್ಖತನ. ಪರಿಶ್ರಮವಿಲ್ಲದೆ ನಾವು ಯಾವ ಸುಖವನ್ನು ಸಹ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. और नेहरू जी कहते थे, खाली दिमाग शैतानों का कारखाना बन सकता है और आराम हराम है. ನೆಹರೂಜಿಯವರು ಹೇಳ್ತಾ ಇದ್ರು, ನಮ್ಮ ಖಾಲಿ ಮೆದುಳು ದೆವ್ವಗಳ ಕಾರ್ಖಾನೆ ಇದ್ದಂತೆ. ಅಂದರೆ ಅದರಲ್ಲಿ ಬರೀ ಕೆಟ್ಟ ಆಲೋಚನೆಗಳೇ ಬರ್ತಾ ಇರ್ತವೆ. ನಮ್ಮ ಭವಿಷ್ಯದ ಬೆಳಕಿಗಾಗಿ, ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕಾಗಿ ನಾವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡದೆ, ಕಾರ್ಯಪ್ರವೃತ್ತರಾಗದೆ ಹಾಗೆ ಆಲಸ್ಯಗಳಾಗಿ ಕೂತ್ಕೊಂಡ್ರೆ ನಾವು ಸೋಮಾರಿಗಳಾಗ್ತೀವಿ. ನಮ್ಮ ಮನಸ್ಸು ಹಾಗೂ ಮೆದುಳು ಕ್ರಮೇಣವಾಗಿ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ. ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರುವ ವ್ಯಕ್ತಿಗಳಾಗಿ ನಾವು ಎಲ್ಲರ ಅಸಡ್ಡೆಗೆ ಗುರಿಯಾಗಬೇಕಾಗುತ್ತೆ. ಹಾಗಾಗಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಬಿನಾ ಪರಿಶ್ರಮಕ್ಕೆ ಹಮ್ ಕಭಿ ಸುಖ ನಹಿ ಪ್ರಾಪ್ತ ಕರ್ ಸಕ್ತೆ ಹೇ. हम सुख पाना है, हम समाज में एक ऊंचा स्थान पर जाना है, अन्य व्यक्तियों के समान मुझे भी जीवन बिताना है. यहाँ आशा हमें है तो हमें अवश्य परिश्रम करना चाहिए. अगर हम परिश्रम नहीं करते हैं तो हम नाम भी कमा नहीं सकते हैं, धन भी कमा नहीं सकते हैं और संतुष्ट जीवन भी बिता नहीं सकते हैं. इसलिए ये सभी चाहिए तो हमें एक ही मार्ग है, वो परिश्रम है. परिश्रम के सिवा अन्य कोई भी मार्ग से हम सुख प्राप्त नहीं कर सकते हैं. धन प्राप्ति के लिए अब बहुत सारे मार्ग है, लेकिन सुख प्राप्ति के लिए केवल एक ही मार्ग है, वो परिश्रम. ನಾವು ಈ ಜಗತ್ತಲ್ಲಿ ಹಣ ಸಂಪಾದನೆ ಮಾಡಬೇಕಂದ್ರೆ ನೂರಾರು ಸಾವಿರಾರು ಮಾರ್ಗಗಳನ್ನು ನಾವು ಕಂಡುಕೊಳ್ಬಹುದು. ಆದರೆ ನಮಗೆ ಸುಖ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು ಅಂದರೆ ನಾವು ಪರಿಶ್ರಮವನ್ನು ಪಡಲೇಬೇಕು. ಕಷ್ಟಪಡದೇನೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ನಾವು ಕಷ್ಟಪಟ್ಟರೆ ಮಾತ್ರ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಸಹ ನಮಗೆ ಲಭ್ಯವಾಗುತ್ತೆ. तो बच्चों, ये तीनों अंश इस कविता के आशय हैं. यानी अनुभव के द्वारा जो हम पाठ सीखते हैं उसे याद में रख लेना चाहिए और उस गलती को कभी दोहराना नहीं चाहिए. और जीवन में यश प्राप्ति के लिए अनेक मुसीबतों का सामना करना पड़ता है और हमें अवश्य उनका सामना करना चाहिए. भयभीत होकर या संकोच की भावना से हम पीछे नहीं मुड़ना चाहिए. और उसके साथ साथ परिश्रम के बिना हम सुख प्राप्त नहीं कर सकते हैं. इस अंश को, इस उक्ति को हमें हमेशा याद रख लेना चाहिए. ಈ ಕವಿತೆಯಲ್ಲಿ ಬರುವಂಥ 3 ನಮ್ಮ ಜೀವನಕ್ಕೆ ಅವಶ್ಯಕವಾಗಿರುವಂಥ, ನಮ್ಮ ಭವಿಷ್ಯದ ಬಾಳಿಗೆ ಬೆಳಕಾಗುವಂಥ ಅಂಶಗಳಂದರೆ, ಅನುಭವದಿಂದ ಕಲಿತಂಥ ಪಾಠವನ್ನು ನಾವು ಸಾಯುವವರೆಗೂ ನೆನಪಿನಲ್ಲಿಟ್ಕೊಳ್ಬೇಕು. ಆಗ ಮಾಡಿದಂಥ ತಪ್ಪನ್ನು ಪುನಃ ಮತ್ತೆ ಯಾವತ್ತಿಗೂ ಸಹ ಪುನರಾವರ್ತನೆ ಮಾಡಬಾರ್ದು. ಮತ್ತೊಂದು, ನಾವು ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತಂದರೆ ಅನೇಕ ಕಷ್ಟಗಳ ಅಥವಾ ಸವಾಲುಗಳನ್ನು ಎದುರಿಸಲೇಬೇಕಾಗುತ್ತೆ. ಆ ಸವಾಲುಗಳಿಗೆ ಹೆಜ್ಜೆಯನ್ನು ಹಿಂದಿಡದೆ ಅವುಗಳನ್ನು ಎದೆ ಉಬ್ಬಿಸಿ ಆ ಸವಾಲುಗಳನ್ನು ಸ್ವೀಕರಿಸಿ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡ್ರೆ ನಿಜಕ್ಕೂ ಸಹ ನಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಹಾಗೆ ಪರಿಶ್ರಮ ಇಲ್ಲದೇ ಸುಖ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಈ ಅಂಶಗಳನ್ನು ನಾವು ಸದಾ ನೆನಪಿನಲ್ಲಿಟ್ಕೊಂಡು ಅವೆಲ್ಲವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದಿದ್ದೇ ಆದಲ್ಲಿ ನಾವು ಸಹ ಸಾಧಕರ ಸಾಲಲ್ಲಿ ನಿಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. तो बच्चों, अब हम इस कविता की ओर जाएंगे, इस कविता के भावार्थ जानेंगे. तो मैं पहले अब इस कविता के पहली पंक्ति को पढ़ती हूँ. कवि ठाकुर गोपाल शरण सिंह जी पहली पंक्ति में कह रहे हैं कि
शिशु ने दुनिया में आकर रो रो कर हंसना सीखा। शिशु ने दुनिया में आकर रो रो कर हंसना सीखा। लघु होकर बढ़ना सीखा, गिर गिर कर चलना सीखा। लघु होकर बढ़ना सीखा, गिर गिर कर चलना सीखा। शिशु ने दुनिया में आकर रो रो कर हंसना सीखा। बच्चों, जो अब आप सभी इस चित्र में देख रहे हैं ना, चित्र के एक ओर एक नन्हा सा छोटा सा बच्चा रो रहा है और चित्र के दूसरी ओर एक बच्चा हंस रहा है। यानी कवि यहाँ पर कहते हैं, एक नवजात शिशु का जन्म होता है तो वहाँ रोते हुए इस जगत में आता है और वहाँ हमेशा अपनी माँ से चिपका रहता है और एक पल के लिए भी माँ से दूर रहना पसंद नहीं करता है, इसलिए वहाँ हमेशा रोता रहता है। और वहाँ रोता हुआ बच्चा दूसरों को देखकर, अपनी माँ की हंसी को देखकर, घर में रहने वाले सारे लोगों के हसन मुख को देख देख कर वो भी एक दिन हंसना सीख लेता है। जिस तरह चित्र में हम देख रहे हैं ना, एक और बच्चा रो रहा है, दूसरी ओर हंस रहा है। यानी ठाकुर गोपाल शरण सिंह जी इस कविता में, इस पंक्ति में कह रहे हैं कि बच्चा रो रो कर हंसना सीखता है। यानी हमें भी कोई भी मुसीबतों को पहले हम उन्हें स्वीकार करने का सामर्थ्य हमारे मन में नहीं है, फिर भी हम उस मुसीबतों को स्वीकार कर लेना चाहिए। पहले हम रोते हैं लेकिन बाद में हंसते हैं। यानी जब हम उस मुसीबतों को स्वीकार कर लेते हैं तो मन में एक आतंक रहता है कि मेरे हाथ से यहाँ कार्य होता है या नहीं। लेकिन जब हम उस मुसीबतों का सामना करके आगे बढ़ते हैं, जीत पाते हैं, तो हंसने लगते हैं। तब हमारे मन में विश्वास और भी बढ़ जाता है और हमारा आंतरिक और बाह्य सौंदर्य भी बढ़ता है। हम पर हमें पूरा विश्वास होता है कि हम कुछ भी करके इस दुनिया को दिखा सकते हैं ಅಲ್ವಾ. ಮೊದಲಿಗೆ ಯಾವುದೇ ಸವಾಲುಗಳು ಕಷ್ಟ ಅನಿಸಿದ್ರು ಸಹ ಅವುಗಳನ್ನು ಹೇಗಪ್ಪ ಬಗೆಹರಿಸ್ಕೊಳ್ಳೋದು ಅನ್ನೋ ಗೊಂದಲ ನಮ್ಮನ್ನು ಕಾಡಿದರೂ ಸಹ ಒಂದು ದಿನ ನಾವು ಆ ಸವಾಲುಗಳನ್ನೆಲ್ಲ ಎದುರಿಸಿ ಮುನ್ನುಗ್ಗಿ ನಮ್ಮ ಗುರಿಯನ್ನು ತಲುಪಿ ಗೆಲುವನ್ನು ಸಾಧಿಸಿದಾಗ ನಾವು ನಗ್ತೀವಿ, ಜಗತ್ತು ಸಹ ಸಂತೋಷ ಪಡುತ್ತೆ. ಆಗ ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾವು ನಮ್ಮನ್ನು ಪ್ರೀತಿಸೋದಕ್ಕೆ, ನಮ್ಮನ್ನು ನಾವೇ ಗೌರವಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆಗ ಎಂಥ ದೊಡ್ಡ ದೊಡ್ಡ ಸವಾಲುಗಳಾದರೂ ಸಹ ನಾನು ಸ್ವೀಕರಿಸ್ತೀನಿ, ನಾನು ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಕವಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ಎದುರಿಗೆ ಬಂದಂಥ ಪ್ರತಿ ಸವಾಲುಗಳನ್ನು ಸ್ವೀಕರಿಸುವಂಥ ಮನೋಭಾವವನ್ನು ನೀವು ಬೆಳೆಸಿಕೊಳ್ಳಬೇಕು. और कवि ये भी कह रहे हैं, बच्चा जिस तरह रोते रोते हंसना सीखता है, ठीक उसी तरह लघु होकर बढ़ना सीखा और गिर गिर कर चलना सीखा. कवि यहाँ पर कह रहे हैं, बच्चा जिस तरह रोते रोते हंसना सीखता है उसी तरह लघु होकर, यानी जब वहाँ बच्चा पैदा होता है बहुत छोटा रहता है, नन्हा सा रहता है, वही बच्चा दिन ब दिन बढ़ता जाता है और इस तरह बढ़ता है और एक दिन बालक होता है और बाद में युवक बनता है और उसके बाद वृद्ध भी बन जाता है. ಕವಿ ಇಲ್ಲಿ ಏನಪ್ಪ ಹೇಳ್ತಾ ಇರೋದಂದರೆ, ಯಾವ ರೀತಿ ಆ ನವಜಾತ ಶಿಶು ಭೂಮಿಗೆ ಬಂದಾಗ ಅಳ್ತಾ ಅಳ್ತಾ ಭೂಮಿಗೆ ಬರುತ್ತೆ, ಹಾಗೆ ದಿನ ಕಳೀತಾ ನಗೋದನ್ನು ಕಲಿಯುತ್ತೆ. ಹಾಗೆ ಚಿಕ್ಕದಾಗಿರುವಂತಹ ಮಗು ಬೆಳೀತಾ ಹೋಗುತ್ತೆ, ಅದು ಬಾಲಕನಾಗುತ್ತೆ, ಯುವಕನಾಗುತ್ತೆ, ವೃದ್ಧನಾಗುತ್ತೆ. ಹೀಗೆ ದಿನ ಕಳೆದಂತೆ ಚಿಕ್ಕದಾಗಿರುವಂಥ ಮಗು ಚಿಕ್ಕದಾಗೇ ಇರೋದಿಲ್ಲ, ಅದು ಬೆಳೀತಾ ಹೋಗುತ್ತೆ. ಹಾಗೆ ಆ ಮಗು ನಡೆಯುವಂಥ ಸಂದರ್ಭದಲ್ಲಿ, ಓಡೋದನ್ನು ಕಲಿಯುವಂಥ ಸಂದರ್ಭದಲ್ಲಿ ಅನೇಕ ಬಾರಿ ಬೀಳುತ್ತೆ. ಆ ಬಿದ್ದರೂ ಸಹ ಕಾಲಿಗೆ, ಮೊಣಕೈಗೆ, ತಲೆಗೆ ಗಾಯಗಳನ್ನು ಮಾಡಿಕೊಂಡ್ರೂ ಸಹ ಅದು ನಡೆಯೋದನ್ನು ನಿಲ್ಲಿಸೋದೇ ಇಲ್ಲ. ತಾನು ಎಲ್ಲಿ ಬೀಳ್ತೀನಿ, ಯಾವ ಜಾಗದಲ್ಲಿ ನಡೆದರೆ ಬೀಳ್ತೀನಿ ಅನ್ನೋದು ಅದಕ್ಕೆ ಗೊತ್ತಾಯಿತು ಅಂದರೆ ಮತ್ತೆ ಆ ಜಾಗಕ್ಕೆ ಅದು ಹೋಗೋದಿಲ್ಲ. ಬೇರೊಂದು ಮಾರ್ಗದ ಮೂಲಕ
ಆತ್ಮವಿಶ್ವಾಸದೊಂದಿಗೆ ಮತ್ತೆ ನಡೆಯೋದಕ್ಕೆ ಪ್ರಯತ್ನ ಪಡುತ್ತೆ. ಕೊನೆಗೆ ಯಾರ ಸಹಾಯವೂ ಇಲ್ದಂಗೆ ಒಂದು 4-5 ಹೆಜ್ಜೆ ನಡೆದು ತಾಯಿಯನ್ನು ತಪ್ಪಿಕೊಂಡಾಗ ಅದಕ್ಕೆ ಸಿಗುವಂಥ ಆನಂದ, ತಾಯಿಗೆ ಸಿಗುವಂಥ ಆನಂದವನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಗು ಅಳ್ತಾ ಅಳ್ತಾ ನಗೋದನ್ನು ಕಲಿತು ಚಿಕ್ಕದಾಗಿರುವಂಥದ್ದು ಬೆಳೀತಾ ಬಂದು ದೊಡ್ಡ ಬಾಲಕನಾಗ್ತಾನೆ, ಯುವಕನಾಗ್ತಾನೆ. ಹಾಗೆ ಬೀಳ್ತಾ ಬೀಳ್ತಾ ನಡೆಯೋದನ್ನು ಸಹ ಕಲಿತು ಕೊನೆಗೆ ಯಾರ ಕೈಗೂ ಸಿಗದ ಹಾಗೆ ಓಡೋದನ್ನು ಸಹ ಕಲಿಯುತ್ತೆ ಮಗು. ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ಎದುರಾದಂಥ ಪ್ರತಿ ಕಷ್ಟಗಳನ್ನು, ಪ್ರತಿ ಸವಾಲುಗಳನ್ನು ಎದೆಗುಂದದೆ ಧೈರ್ಯದಿಂದ ಎದುರಿಸಿ ಮುನ್ನುಗ್ಗಬೇಕು ಅನ್ನೋದು ಕವಿಯ ಆಶಯ. तो अब हम दूसरी पंक्ति की ओर जाएंगे. तो बच्चों, अब हम देखते हैं कवि ठाकुर गोपाल शरण सिंह जी दूसरी पंक्ति में किन उदाहरणों के द्वारा हमें धैर्यवान बनने के लिए, आत्मविश्वासी बनने के लिए कह रहे हैं. तो आइए बच्चों देखते हैं. कितने ही चक्कर खाकर चंगों ने चढ़ना सीखा, कितने ही चक्कर खाकर चंगों ने चढ़ना सीखा, और छेद छेद कर अपना मुरली ने गाना सीखा, और छेद छेद कर अपना मुरली ने गाना सीखा. यहाँ पर कवि कह रहे हैं कितने ही चक्कर खाकर चंगों ने चढ़ना सीखा, यानी पतंग एक ही बार में उड़ नहीं सकता है. जब हम पतंग बनाते हैं तो एक ही बार हम उड़ाने से वहाँ आकाश तक पहुँच जाता है क्या? नहीं. हम अनेक बार प्रयास करने के बाद वो आकाश में उड़ता है. जब पतंग आकाश में उड़ता है तब हमें भी बहुत खुशी होती है. इसलिए कवि कह रहे हैं हर कोई आदमी एक ही बार सफलता नहीं पा सकता है, उन्हें अनेक बार हार भी जाना पड़ता, हार भी स्वीकार कर लेना पड़ता है. लेकिन एक बार हार गए तो हमारी आशा या आत्मविश्वास कम नहीं होना चाहिए. हम और एक बार प्रयास करना चाहिए और एक बार कोशिश करना चाहिए. इस तरह बार बार कोशिश करते रहते हैं तो अंतिम बार हम एक ना एक दिन जीत सकते हैं. इस तरह जिस तरह हम इस चित्र में देख रहे हैं ना, पतंग किस तरह आसमान तक उड़ रहा है, हम भी उसी तरह आसमान तक पहुंच सकते हैं. यानी वहाँ वैसी एक श्रेष्ठ ಸಾಧನಾ भी करके इस दुनिया को दिखा सकते हैं. ಮಕ್ಕಳೇ, ಇಲ್ಲಿ ಕವಿ ಎರಡನೇ ಪದ್ಯದಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ಗಾಳಿಪಟವನ್ನು ಮಾಡಿದಾಗ ಎಷ್ಟೊಂದು ಕನಸುಗಳನ್ನು, ಆಸೆಗಳನ್ನು ಕಟ್ಕೊಂಡು ಗಾಳಿಪಟವನ್ನು ಮಾಡಿರ್ತೀವಿ. ಆ ಗಾಳಿಪಟ ಒಂದೇ ಸಲಕ್ಕೆ ಆಕಾಶದೆತ್ತರಕ್ಕೂ ಹಾರೋದಿಲ್ಲ. ಅದು ಆಕಾಶದೆತ್ತರಕ್ಕೂ ಹಾರಬೇಕಂದ್ರೆ ಎಷ್ಟೋ ಸಾರಿ ಕೆಳಗಡೆ ಬಿದ್ದು ಮತ್ತೆ ಮೇಲುಗಡೆ ಹಾರೋದಕ್ಕೆ ಪ್ರಯತ್ನಪಟ್ಟು ಅದೆಷ್ಟೋ ಪ್ರಯತ್ನಗಳ ನಂತರ ಆಕಾಶದೆತ್ತರಕ್ಕೆ ನಾವು ಈ ಚಿತ್ರದಲ್ಲಿ ಕಾಣೋ ಹಾಗೆ ಅಷ್ಟೊಂದು ಎತ್ತರಕ್ಕೆ ಹಾರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಉದಾಹರಣೆಯ ಮೂಲಕ ಕವಿ ನಮಗೆಲ್ಲ ಹೇಳ್ತಾ ಇರೋದೇನಪ್ಪ ಅಂದರೆ, ಮನುಷ್ಯನಿಗೆ ಸೋಲು ಸಹಜ. ಗೆಲುವನ್ನು ಹೇಗೆ ಸ್ವೀಕರಿಸ್ತಾನೋ ಮನುಷ್ಯ ಸೋಲನ್ನು ಸಹ ಹಾಗೆ ಸ್ವೀಕರಿಸಬೇಕು. ಒಂದು ಸಲ ಸೋತಿದ್ದೀವಿ ಅಂದರೆ ಆ ಕೆಲಸ ನಮ್ಮಿಂದ ಅಸಾಧ್ಯ ಅಂತ ಅಲ್ಲ, ಎಲ್ಲವೂ ಸಾಧ್ಯವೇ. ಜಗತ್ತಿನಲ್ಲಿ ಮನುಷ್ಯನ ಕೈಯಿಂದ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಎಲ್ಲವನ್ನ ಸಾಧ್ಯವಾಗಿಸಬಲ್ಲಂಥ ಶಕ್ತಿ ಮನುಷ್ಯನಿಗಿದೆ. ಆದರೆ ಒಂದು ಬಾರಿ ಸೋತಾಗ ನಮ್ಮ ಆಸೆಯನ್ನು ಕೈಬಿಡದೆ, ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ದೇನೆ, ಅದೇ ಆತ್ಮವಿಶ್ವಾಸದೊಂದಿಗೆ, ಅದೇ ಕನಸಿನೊಂದಿಗೆ ಇನ್ನಷ್ಟು ಶಕ್ತಿಯನ್ನು ಹಾಕಿ, ಇನ್ನಷ್ಟು ಛಲದಿಂದ, ಇನ್ನಷ್ಟು ಧೈರ್ಯದಿಂದ ನಾವು ಮುನ್ನುಗ್ಗಬೇಕು. ಹೀಗೆ ಮರಳಿ ಯತ್ನವ ಮಾಡು ಅಂತ ಹೇಳೋ ಹಾಗೆ ಕೊನೆಗೆ ಎಷ್ಟೋ ಬಾರಿ ಪ್ರಯತ್ನ ಮಾಡಿದಾಗ ಕೊನೆಯ ಪ್ರಯತ್ನದಲ್ಲಿ ಯಾವುದಾದ್ರೂ ಒಂದು ದಿನ ನಾವು ಆ ಗೆಲುವನ್ನು ಪಡ್ಕೊಳ್ತೀವಿ. ಆಗ ನಾವು ಇದೇ ರೀತಿ ಈ ಪತಂಗದ ಹಾಗೆ ಆಕಾಶದಲ್ಲಿ ಹಾರಾಡ್ತಾ ಇರ್ತೀವಿ. ಆಕಾಶದೆತ್ತರಕ್ಕೂ ಸಾಧನೆಯನ್ನು ಮಾಡಿ ಇಡೀ ಜಗತ್ತಿಗೆ ಸಾಬೀತು ಮಾಡ್ತೀವಿ. ನಮ್ಮಿಂದಲೂ ಸಹ ಏನೆಲ್ಲವನ್ನು ಸಾಧಿಸೋ ಶಕ್ತಿ ನಮ್ಮಲ್ಲೂ ಇದೆ, ನಾವು ಸಹ ಉತ್ತಮ ಸಾಧನೆಯನ್ನು ಮಾಡಬಲ್ಲಂಥವರು ಅನ್ನೋದನ್ನು ಜಗತ್ತಿಗೆ ಸಾರಿ ಹೇಳ್ತೀವಿ, ಜಗತ್ತಿಗೆ ತೋರಿಸ್ತೀವಿ. ಆಗ ಸಿಗುವ ಆನಂದ ಅಪರಿಮಿತ.
ಆದ್ದರಿಂದ ಅಂಥ ಆನಂದವನ್ನು ನೀವು ಸವಿಬೇಕು. ನಿಮ್ಮ ಜೀವನದಲ್ಲಿ ಕಲಿತಂಥ ಪಾಠವನ್ನು ಮರೆಯದೇನೆ, ಅನುಭವದಿಂದ ಕಲಿತಂಥ ಪಾಠವನ್ನು ಮರೆಯದೇನೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೊಸ ಹೊಸ ಸಾಧನೆಗಳನ್ನು ಮಾಡ್ತಾ ಹೆಸರನ್ನು ಪಡಿಬೇಕು, ಜಗತ್ತಿಗೆ ಒಳ್ಳೆತನ ಮಾಡಬೇಕು ಅನ್ನೋದೇ ಇಲ್ಲಿ ಕವಿಯ ಆಶಯ. और छेद छेद कर अपना मुरली ने गाना सीखा. बच्चों, इस चित्र में आप क्या देख रहे हैं? हाँ बच्चों, आपने इस चित्र में एक मुरली देख रहे हैं. यानी यहाँ मुरली बनने से पहले एक मामूली सा एक लकड़ी है. उस लकड़ी को इस मुरली का रूप देना है तो हमें इस तरह इस चित्र में जो हम देख रहे हैं ना, उस तरह रंध्र डालना पड़ता है, यानी उर छेदना पड़ता है. उर का अर्थ होता है हृदय. हृदय को छेद कर ಮುರಳಿ बनता है. ಇಲ್ಲಿ ನಮ್ಮೆಲ್ಲರಿಗೂ ಕಾಣಿಸ್ತಾ ಇರುವಂಥದ್ದು ಒಂದು ಕೊಳಲಿನ ಚಿತ್ರ. ಈ ಕೊಳಲು ಸಾಮಾನ್ಯವಾಗಿ ಈ ಆಕಾರವನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಸಾಮಾನ್ಯವಾದಂಥ ಒಂದು ಬೊಂಬು. ಇದು ತನ್ನ ಹೃದಯವನ್ನು ಸೀಳಿ ಅನೇಕ ರಂಧ್ರಗಳನ್ನು ಮಾಡಿಕೊಳ್ಬೇಕಾದಾಗ ಅದೆಷ್ಟು ನೋವನ್ನು ಸಹಿಸಿಕೊಂಡಿರಬಹುದು. ಆ ನೋವನ್ನು ಸಹಿಸಿಕೊಳ್ಳದೇ ಇದ್ದರೆ ಇದು ಕೊಳಲಿನ ರೂಪವನ್ನು ಪಡ್ಕೊಂಡು ಇಂಪಾದ ಒಂದು ಸಂಗೀತದ ನಾದವನ್ನು ಹೊರಹೊಮ್ಮಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆಗ ಅದು ಸಾಮಾನ್ಯ ಕೋಲಾಗಿ ಎಲ್ಲೆಂದರಲ್ಲಿ ಬಿದ್ದು ನಾಶವಾಗ್ತಾ ಇತ್ತು. ಆದರೆ ಕೊಳಲು ಮಾತ್ರ ತನ್ನ ಹೃದಯವನ್ನು ಸೀಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ನೋವೆಲ್ಲವನ್ನು ಸಹಿಸಿಕೊಂಡು ಏನು ಮಾಡ್ತು, ಈ ರೂಪವನ್ನು ಪಡ್ಕೊಳ್ತು. ಈ ರೂಪವನ್ನು ಪಡ್ಕೊಂಡ ಕಾರಣಕ್ಕಾಗಿ ಅದು ಇಂಪಾದ ನಾದವನ್ನು ಹೊರಹೊಮ್ಮಿಸೋದಕ್ಕೆ ಸಾಧ್ಯವಾಯಿತು. ಹಾಗೆ ಕವಿ ಇಲ್ಲಿ ನಮ್ಮೆಲ್ಲರಿಗೂ ಈ ಒಂದು ಅನುಭವದ ಮೂಲಕ ಈ ಒಂದು ಉದಾಹರಣೆಯ ಮೂಲಕ ನಮಗೇನಪ್ಪ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂದರೆ, ಪ್ರತಿಯೊಂದು ಸವಾಲಲ್ಲೂ ಪ್ರತಿಯೊಂದು ಪ್ರಯತ್ನದಲ್ಲೂ ಅದರದೇ ಆದಂತಹ ಕಷ್ಟಗಳು, ಅದರದೇ ಆದಂತಹ ತೊಂದರೆಗಳು ಇದ್ದೇ ಇರ್ತವೆ. ಆ ತೊಂದರೆಗಳನ್ನು ಕಂಡುಕೊಂಡು ಅವುಗಳನ್ನು ಬಗೆಹರಿಸಿಕೊಂಡು ಮುಂದೆ ಹೋಗಬೇಕು. ಯಾವುದೂ ಸಹ ಸುಲಭವಾಗಿ ನಮ್ಮ ಕೈಗೆ ಸಿಗೋದೇ ಇಲ್ಲ. ಸುಲಭವಾಗಿ ಸಿಕ್ಕಿದ್ದು ಯಾವುದೂ ನಮಗೆ ಖುಷಿ ಕೊಡೋದಿಲ್ಲ, ಸಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲವನ್ನ ಸಹಿಸಿಕೊಳ್ತಾ ಹೊಸ ಛಲದೊಂದಿಗೆ, ಹೊಸ ಧೈರ್ಯದೊಂದಿಗೆ ಹೊಸ ಸಾಧನೆಯನ್ನು ಮಾಡಿ ಹೇಗೆ ಕೊಳಲು ಇಂಪಾದ ನಾದವನ್ನು ಹೊರಹೊಮ್ಮಿಸುತ್ತದೆಯೋ ಹಾಗೆ ನಾವು ಸಹ ನಮ್ಮ ಸಾಧನೆಯ ಮೂಲಕ ಉತ್ತಮ ಕಾರ್ಯಗಳನ್ನು ಮಾಡ್ತಾ ನಾವು ಸಂತೋಷವಾಗಿದ್ದು ಸಮಾಜದಲ್ಲಿ ನಮ್ಮ ಜೊತೆಯಲ್ಲಿರುವಂಥವ್ರಿಗೂ ಸಹ ಸಂತೋಷವನ್ನು ಕೊಡ್ತಾ ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ಕವಿಯ ಆಶಯ. बच्चों, अब हम तीसरी पंक्ति की ओर जाएंगे. बच्चों, इस तीसरी पंक्ति को आपको कंठस्थ करना है. ये चार लाइन के लिए आपको 4 अंक है, इसलिए इस पंक्ति को आपको कंठस्थ करना बहुत ही ज़रूरी है. तो अब हम देखते हैं इस तीसरी पंक्ति में कवि किन उदाहरणों के द्वारा हमें क्या समझाना चाहते हैं. मिठ मिठ कर वारिधरों ने पानी बरसाना सीखा. मिठ मिठ कर वारिधरों ने पानी बरसाना सीखा. गुरु गिरिवर से गिर गिर कर नदियों ने बहना सीखा. गुरु गिरिवर से गिर गिर कर नदियों ने बहना सीखा. यानी कवि यहाँ पर कहते हैं कि मिठ मिठ कर, चित्र की एक और देख रहे हैं ना, बादल का दृश्य देख रहे हैं हम. वारिधर का अर्थ होता है बादल. बादल मिठ मिठ कर पानी बरसाता है. अगर वहाँ घनी रूप में वैसा ही रहता है तो बारिश ही नहीं होती है. तो बारिश नहीं होता है तो इस धरती पर रहने वाले सारे जीव संकुल भूखे रहना पड़ता है. वहाँ वारिधर यानी वहाँ बादल मिट मिट कर पानी के रूप में नीचे बरसता है. ಇಲ್ಲಿ ಕವಿ ಮೂರನೇ ಒಂದು ಪ್ಯಾರಾದಲ್ಲಿ, ಮೂರನೇ ನುಡಿಯಲ್ಲಿ ಇನ್ನೂ ಅನೇಕ ಉದಾಹರಣೆಗಳ ಮೂಲಕ ನಮಗೆ ಹೊಸ ಪಾಠಗಳನ್ನು ಕಲಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಕ್ಕಳೇ, ನಮಗಿಲ್ಲಿ ಚಿತ್ರದಲ್ಲಿ ಕಾಣುವಂತೆ ಒಂದು ಕಡೆ ಮೋಡದ ಚಿತ್ರ ಇದೆ, ಮತ್ತೊಂದು ಕಡೆ ಧಾರಾಕಾರವಾಗಿ ಸುರಿಯುವ ಮಳೆಯ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಈ ಮೋಡಗಳು ಅಂದರೆ ನದಿ, ಕೆರೆ, ಹಳ್ಳ, ಬಾವಿಗಳಲ್ಲಿರುವಂಥ ನೀರು ಆವಿಯಾಗಿ
ಆವಿಯಾಗಿ ಮೋಡಗಳಾಗ್ತವೆ. ಅದೇ ಮೋಡಗಳು ಒಂದಕ್ಕೊಂದು ಘರ್ಷಿಸಲ್ಪಟ್ಟು ಮತ್ತೆ ಮಳೆಯ ರೂಪದಲ್ಲಿ ಭೂಮಿಯನ್ನು ಸೇರ್ತವೆ. ಅಂದರೆ ಈ ಮೋಡಗಳು ತನ್ನಲ್ಲಿರುವಂಥ ಅಹಮ್ಮನ್ನು ಬಿಟ್ಟು ಒಂದಕ್ಕೊಂದು ಘರ್ಷಿಸಿ ಇಡೀ ಭೂಮಿ ತಂಪಾಗಿರಲಿ, ಈ ಭೂಮಿಯ ಮೇಲೆ ವಾಸ ಮಾಡ್ತಾ ಇರುವಂಥ ಇಡೀ ಜೀವ ಸಂಕುಲ ಸುಂದರವಾದ ಜೀವನವನ್ನು ಕಳೀಲಿ, ಯಾರಿಗೂ ಸಹ ಹಸುವಿನ ಬಾಧೆ ತಾಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಅದೇನು ಮಾಡುತ್ತೆ, ಕರಗಿ ನೀರಿನ ರೂಪದಲ್ಲಿ ಮಳೆಯ ರೂಪದಲ್ಲಿ ಭೂಮಿಗೆ ತಂಪನ್ನು ಕೊಡುತ್ತೆ. ಹಾಗೆ ನಾವು ಸಹ ನಮ್ಮಲ್ಲಿರುವಂಥ ಅಹಂಕಾರವನ್ನು ತ್ಯಜಿಸಿ ನಾವು ಸಹ ವಿನಯವಂತರಾಗಿ ನಮ್ಮ ತಲೆಯನ್ನು ಇನ್ನೊಬ್ಬರ ಎದುರಿಗೆ ಬಾಗಿಸಿ ಅವರಿಗೆ ಗೌರವವನ್ನು ಕೊಡ್ತಾ ಅವರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನೆಲ್ಲ ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸಹ ಬೇರೆಯವರಿಗೆ ತಂಪನ್ನು ನೀಡುವಂಥ, ಅಂದರೆ ಬೇರೆಯವರಿಗೆ ಸದಾ ಸಹಾಯವನ್ನು ಮಾಡ್ತಾ ಅವರಿಗೂ ಸಹ ಆನಂದವನ್ನು ನೀಡ್ತಾ ನಾವು ಆನಂದವಾಗಿರ್ತಾ ಜೀವನವನ್ನು ಕಳಿಬೇಕು ಅನ್ನೋದು ಕವಿಯ ಮಹದಾಶಯ. गुरु गिरिवर से गिर गिर कर नदियों ने बहना सीखा. गुरु गिरिवर से यानी बच्चों आप सभी जानते हैं बहुत सारे नदियाँ पर्वत शिखर में ही जन्म लेती हैं. जब नदियाँ वहाँ पर पर्वत में जन्म लेती हैं तो कभी नहीं सोचते हैं कि इतनी नीचे हमें कैसे आना, कैसे जाना है. अगर वहाँ वैसा सोचकर वहीं रुक जाती है तो हम इस धरती में, इस चित्र में जो हम देख रहे हैं, नदी देख रहे हैं, जलपात देख रहे हैं, और वैसे सुंदर दृश्य को हम कभी नहीं देख सकते थे. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ನದಿಗಳ ಉಗಮ ಸ್ಥಾನ ಪರ್ವತಗಳು. ಆ ಪರ್ವತಗಳಲ್ಲಿ ಹುಟ್ಟಿರುವಂಥ ನದಿಗಳು ಯಾವತ್ತಿಗೂ ಸಹ ನಾನು ಇಷ್ಟು ಕೆಳಗಡೆ ಇಷ್ಟು ಆಳಕ್ಕೆ ಹೇಗೆ ಧುಮುಕ್ಲಿ ಅಂಥೇಳಿ ಯಾವತ್ತೂ ಸಹ ಯೋಚನೆ ಮಾಡೋದಿಲ್ಲ. ತನ್ನದೇ ಆದಂಥ ಶೈಲಿಯಲ್ಲಿ ವೈಯಾರವಾಗಿ ಆ ಪರ್ವತದಿಂದ ಕೆಳಗಿಳಿತಾ ಜಲಪಾತದ ರೂಪದಲ್ಲಿ ಕೆಳಗಿಳಿತಾ ನೋಡುಗರ ಮನಸ್ಸನ್ನು ಕಣ್ಣುಗಳಿಗೆ ಮನಸ್ಸಿಗೆ ತಂಪನ್ನು ನೀತಾ ಅವರು ಸಂಭ್ರಮದಲ್ಲಿ ಆನಂದದಲ್ಲಿ ತೇಲಾಡೋ ಹಾಗೆ ಮಾಡ್ತವೆ. ಹಾಗೆ ಈ ರೀತಿಯಾಗಿ ನದಿಗಳ ರೂಪದಲ್ಲಿ ಹರಿದು ಅನೇಕ ಪ್ರಾಂತ್ಯದ ಜನರಿಗೆ ವ್ಯವಸಾಯಕ್ಕೆ, ವಿದ್ಯುತ್ ಉತ್ಪಾದನೆಗೆ ಅನೇಕ ರೀತಿಯಲ್ಲಿ ಸಹಾಯವನ್ನು ಪಡ್ಕೊಳ್ಳೋ ಹಾಗೆ ಮಾಡುತ್ತೆ. ಆದ್ದರಿಂದ ನಾವೆಲ್ಲರೂ ಸಹ ನೀರನ್ನು ಜೀವನ ಧಾರೆ ಅಂತ ಕರಿತೀವಿ. ನೀರಿದ್ದರೆ ಮಾತ್ರ ಇಡೀ ಪ್ರಾಣಿ ಸಂಕಲದಲ್ಲಿರುವಂತಹ ಜೀವಿಗಳು ಬದುಕೋದಕ್ಕೆ ಸಾಧ್ಯ, ಸುಂದರವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ. ನದಿಯೋನೇ ಬಹನಾಸಿಕ್, ಆ ನದಿಗಳು ಹರಿಯೋದನ್ನು ಕಲಿತವೆ. ಮುಂದೆ ತನ್ನಲ್ಲಿ ಬಂದಿರುವಂಥ ಕಸಕಟ್ಟಿಗಳನ್ನೆಲ್ಲ ತಗೊಂಡು ಕೊಚ್ಕೊಂಡು ಹೋಗಿ ಯಾವುದೋ ಒಂದು ತೀರಕ್ಕೆ ಅವು ಚೆಲ್ಲುತ್ತವೆ. ಹಾಗೆ ಮನುಷ್ಯನಿಗೂ ಸಹ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳ ಪರಿಚಯವಾಗುತ್ತೆ. ಹೇಗೆ ನದಿಗಳು ಹರಿತಾ ಬಂದಾಗೆಲ್ಲ ಹೊಸ ಹೊಸ ಪ್ರಾಂತ್ಯಗಳ ಹೊಸ ಹೊಸ ಸ್ಥಳಗಳ ಪರಿಚಯವನ್ನು ಮಾಡ್ಕೊಳ್ತವೋ ಹಾಗೆ ನಾವು ಬೆಳೀತಾ ಹೋದ ಹಾಗೆ ಸಾಧನೆಯನ್ನು ಮಾಡ್ತಾ ಹೋದ ಹಾಗೆ ಹೊಸ ಹೊಸ ಜನರ ಭೇಟಿಯನ್ನು ಮಾಡ್ಕೊಳ್ತೀವಿ. ಅವರಲ್ಲಿರುವಂಥ ಎಲ್ಲ ಕೆಟ್ಟ ಗುಣಗಳನ್ನು ನಾವು ಅಲ್ಲಿಯೇ ಕೈ ಬಿಡಬೇಕು. ಅವರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಮಾತ್ರ ನಾವು ಅರ್ಥ ಮಾಡಿಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಆಗ ನದಿ ಹೇಗೆ ಯಾವುದೇ ಅಡೆತಡೆ ಇಲ್ಲದಂಗೆ ಕೊನೆಗೊಂದು ದಿನ ಸಮುದ್ರವನ್ನು ಸೇರುತ್ತೋ ಹಾಗೆ ನಾವು ಸಹ ನಮ್ಮ ಗುರಿಯನ್ನು ತಲುಪಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ. ಇಡೀ ಜಗತ್ತಿಗೆ ನಾವು ಸಹ ಉತ್ತಮ ಸಾಧಕರು ಅಂಥೇಳಿ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಂಥ ಒಂದು ಸಂತೋಷ ಗೆಲುವನ್ನು ನಾವು ಪಡ್ಕೊಳ್ಬೇಕಂದ್ರೆ ನಿರಂತರವಾದಂಥ ಪ್ರಯತ್ನ ನಮ್ಮದಾಗಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಗೆಲುವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. तो बच्चों ये था इस शिक्षा पद्य पाठ का भावार्थ. तो बच्चों मैं समझती हूँ इस पाठ में कवि जितने भी उदाहरणों द्वारा हमें जीवन में कुछ कर दिखाने की प्रेरणा दे रहे हैं, उन सारे अंशों को आप सभी समझ चुके हैं और आप सभी उन सारे अंशों को आपके जीवन में अनुकरण कर लेंगे. इस आशा के साथ मैं आज की इस कक्षा को समाप्त करती हूँ और फिर हम एक नया पाठ के साथ फिर कल मिलेंगे. तब तक के लिए आप सभी को धन्यवाद बच्चों.